ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನಿವತ್ತು ಇನ್ನೊಂದು ಇನ್ಫಾರ್ಮೇಟಿವ್ ಆದಂಥ ವಿಷಯ. ಇವತ್ತು ಅಫಿಷಿಯಲ್ ವೆಬ್ಸೈಟಿಂದ SSLC ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರ್ ರಿಲೀಸ್ ಆಗಿದೆ. ಸೊ ಅದರಲ್ಲಿ ನಾನು ಸಮಾಜ ವಿಜ್ಞಾನದ ಇವತ್ತು ನಡೆದಂತಹ ಒಂದು ಪರೀಕ್ಷೆಯ ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಉಳಿದದ್ದು ಕೂಡ ಕೀ ಆನ್ಸರ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಉಳಿದ ಸಬ್ಜೆಕ್ಟಿನ ಕೀ ಆನ್ಸರನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸೋಷಿಯಲ್ ಸೈನ್ಸ್ ಪೇಪರಿನ ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆದ ನಂತರ ಕೆಳಗಡೆ ಆಪ್ಷನನ್ನು ಹಾಕಿ ಅಲ್ಲಿ ಆನ್ಸರನ್ನು ಕೊಟ್ಟಿದ್ದಾರೆ. ನೀವು ಕ್ವೆಶನ್ ಪೇಪರ್ ನಿಮ್ಮ ಹತ್ರ ಇರುತ್ತೆ, ಅದರ ಆನ್ಸರನ್ನು ಕೂಡ ನೀವು ಚೆಕ್ ಮಾಡಿಕೊಡಿ. ಈ ಆನ್ಸರ್ ಎಕ್ಸಾಕ್ಟ್ ಆಗಿರುತ್ತೆ. ಏನಾದರೂ ಅಬ್ಜೆಕ್ಷನ್ ಇದ್ದರೆ ಮಾತ್ರ ಏನಾದ್ರು ಚೇಂಜಸ್ ಆಗ್ಬೋದು, ಇಲ್ಲದಿದ್ದರೆ ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವಂತಹ ಒಂದು ಕೀ ಆನ್ಸರ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ನೀವು ಕನ್ಫ್ಯೂಷನ್ ಆಗುವಂಥ ಅಗತ್ಯ ಇರೋದಿಲ್ಲ ಅಂತ ಹೇಳ್ತೀನಿ. ಸೊ ಇಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಇದೆ ನೋಡಿ. 1 ಮಾರ್ಕ್ ಕ್ವೆಶನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೀ ಆನ್ಸರ್. ಕೆಲವೊಂದು ನೀವು ಜಾಸ್ತಿ ಕೂಡ ಬರೆದಿರ್ಬೋದು, ಕೆಲವೊಂದು ಇನ್ನೂ ಕೂಡ ಕಡಿಮೆ ಆಗಿರ್ಬೋದು. ಇಲ್ಲಿರುವಂಥ ಪಾಯಿಂಟ್ಸ್ ಅದು ಇದ್ದರೆ ನಿಮಗೆ ಖಂಡಿತವಾಗ್ಲೂ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಇಲ್ಲಿ ಹೇಳೋದಾದರೆ 1 ಮಾರ್ಕ್ಸಿಗೆ ಒಂದು ಸೆಂಟೆನ್ಸ್, ಒಂದು ವಾಕ್ಯ ಅಥವಾ ಒಂದು ಪಾಯಿಂಟ್ ಈ ರೀತಿಯಾದಂಥ ಆನ್ಸರ್ ಇರ್ಬೋದು. 2 ಮಾರ್ಕ್ಸಿನ ಕ್ವೆಶನ್ಸಿಗೆ ನೀವು 4 ಪಾಯಿಂಟನ್ನು ಬರಿಬೇಕು. ಆ ಕ್ವೆಶನ್ನಿಗೆ ಎಕ್ಸಾಕ್ಟ್ ಆನ್ಸರ್ ಏನಿರುತ್ತೆ ಅದರಲ್ಲಿ 4 ಪಾಯಿಂಟ್ಸನ್ನು ಬರಿಬೇಕು. 3 ಮಾರ್ಕಿನ ಕ್ವೆಶನ್ಸ್ ಇದ್ದರೆ 6 ಪಾಯಿಂಟನ್ನು ಬರಿಬೇಕಾಗತ್ತೆ. ಹಾಗೆ 4 ಮಾರ್ಕಿನ ಕ್ವೆಶನ್ಸ್ ಇದ್ದರೆ 8 ಪಾಯಿಂಟನ್ನು ನೀವು ಬರಿಬೇಕಾಗತ್ತೆ. ಸೊ ಈ ರೀತಿಯಾಗಿ ಪಾಯಿಂಟ್ಸ್, ಫಾರ್ ಎಕ್ಸಾಂಪಲ್ ನೀವೇನಾದರೂ 3 ಮಾರ್ಕಿನ ಕ್ವೆಶನ್ಸಿಗೆ ನೀವೇನಾದರೂ 5 ಪಾಯಿಂಟನ್ನು ಬರೆದಿದ್ರೆ ಅಲ್ಲಿ 2.5 ಮಾರ್ಕ್ಸ್ ಮಾತ್ರ ಕೊಡಲಿಕ್ಕೆ ಬರುವಂಥದ್ದು. ಸೊ ಈ ರೀತಿಯಾಗಿರುತ್ತೆ. ಅದರ ಪ್ರಕಾರವಾಗಿಯೇ ನಿಮಗಿಲ್ಲಿ ಪಾಯಿಂಟ್ ವೈಸಲ್ಲಿ ನಿಮಗಿಲ್ಲಿ ಕೀ ಆನ್ಸರನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಅಥವಾ ಅನ್ನುವಂತಹ ಪ್ರಶ್ನೆಗಳು ಕೆಲವೊಂದು ಆಪ್ಷನ್ ಇದೆ, ಯಾವುದಾದ್ರೂ ಒಂದನ್ನು ಬರೆಯುವಂಥದ್ದು. ಸೊ ಅದರಲ್ಲೂ ಕೂಡ ನಿಮಗೆ 2ರದ್ದು ಕೂಡ ಆನ್ಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವುದನ್ನು ಬರೆದಿದ್ದೀರಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಲಾಸ್ಟಲ್ಲಿ ಇರುವಂಥದ್ದು ಮ್ಯಾಪಿನ ಕ್ವೆಶನ್ಸನ್ನು ಕೂಡ ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ಓಕೆ, ಸೊ ಇನ್ನು ನಿಮಗೆ ಕನ್ನಡ, ನಿಮಗೆ ಬೇರೆ ಕಡೆಯಿಂದ ಬೇರೆ ಒಂದು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಬಂದು ಸಿಕ್ಕಿರ್ಬೋದು. ಅಂದರೆ ಕೀ ಆನ್ಸರ್ಗಳು ಕೂಡ ನಿಮಗೆ ಸಿಕ್ಕಿರ್ಬೋದು. ಅಂದರೆ ಬೇರೆ ಚಾನಲ್ಸಲ್ಲಿ ಏನಾದರೂ ಅಪ್ಲೋಡ್ ಮಾಡಿರೋವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಸೋರ್ಸಿಂದ ನಿಮಗೆ ಕೀ ಆನ್ಸರ್ ಸಿಕ್ಕಿರಬಹುದು. ಆದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಆಗಿರುವಂಥದ್ದು ಇವತ್ತು. ಸೊ ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಈ 1 ಮಾರ್ಕಿನ ಕ್ವೆಶನ್ಸ್ ಅಂತೂ ಎಕ್ಸಾಕ್ಟಾಗಿ ನಾವು ಹೇಳ್ಬೋದು ಯಾವ ಆನ್ಸರ್ ಕರೆಕ್ಟ್ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ಹಾಗೆಯೇ ಅವರು ಮಾರ್ಕ್ಸ್ ಅದಕ್ಕೆ ಕೊಡಲೇಬೇಕು. ಯಾವುದೇ ರೀತಿಯಾದಂತಹ ಅಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಅದೇ 3 ಮಾರ್ಕ್ 4 ಮಾರ್ಕ್ ಈ ಪಾಯಿಂಟ್ ನಾನು ಬರೆದಿದ್ದೀನಿ ಸರಿ ಇದೆಯಾ, ಈ ರೀತಿಯಾದಂಥ ಕನ್ಫ್ಯೂಷನ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆದರೂ ಆಗಬಹುದೇನೋ. ಬಟ್ 1 ಮಾರ್ಕಿನ ಕ್ವೆಶನ್ಸಲ್ಲಿ ಇರೋದಿಲ್ಲ. ಸೊ ನಿಮಗೆ ಅಫಿಷಿಯಲ್ ವೆಬ್ಸೈಟಿಂದನೇ ಏನಾದರೂ ಕೀ ಆನ್ಸರ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲ ವೆಬ್ಸೈಟಿನ ಒಂದು ವಿಡಿಯೋನೇ ನಿಮಗೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ವೆಬ್ಸೈಟಿಗೆ ಹೇಗೆ ಹೋಗುವಂಥದ್ದು, ಸೊ ಅದರ ಮೂಲಕ ನೀವು ಕೀ ಆನ್ಸರ್ ಎಲ್ಲದನ್ನು ಕೂಡ ಹೇಗೆ ನೀವು ಡೌನ್ಲೋಡ್ ಮಾಡ್ಬೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಸೊ ಇದಿಷ್ಟನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ತಾ ನಾನೊಂದು ಚಿಕ್ಕದಾದಂತಹ ವಿಡಿಯೋನ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಲೈಕನ್ನು ಕೂಡ ಕೊಡಿ. ನೀವು ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಏನಾದರೂ ನಮ್ಮ ವಿಡಿಯೋದಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಂಡು ನಾವು ನಿಮ್ಮ ಜೊತೆ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ವಿಡಿಯೋ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ
ಐ ಹೋಪ್ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಮ ಮನೆಯಲ್ಲಿ ಯಾರಾದರೂ SSLC ಮಕ್ಕಳಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಂಪೂರ್ಣವಾಗಿ ಕೀ ಆನ್ಸರ್ನ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.